ಪಟ್ಟಣದ ಯಗಚಿ ದಡದಲ್ಲಿ ನೆಲೆಸಿರುವ ಶ್ರೀ ಶಾಸ್ತ ಹರಿಹರ ಪುತ್ರ ಶ್ರೀ ಅಯ್ಯಪ್ಪ ಸ್ವಾಮಿಯವರ 7ನೇ ವರ್ಷದ ದೇಗುಲದ ವಾರ್ಷಿಕ ಪೂಜೆ ಹಾಗೂ ಪಡಿಪೂಜೆಯನ್ನು ಅದ್ದೂರಿಯಾಗಿ ಈ ಬಾರಿ ಆಚರಿಸಲಾಗುತ್ತದೆ. ಜೊತೆಗೆ ಭಕ್ತರ ಸಹಕಾರ ಮತ್ತು ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳ ಸಹಕಾರದಿಂದ ಈಗಾಗಲೇ 8 ವರ್ಷದ ಹಿಂದೆ ಶ್ರೀ ಶಾಸ್ತನ ದೇವಾಲಯ ನಿರ್ಮಾಣ ಮಾಡಲಾಗಿದ್ದು 7ನೇ ವರ್ಷದ ಅದ್ದೂರಿ ವಾರ್ಷಿಕ ಪೂಜೆ ಹಾಗೂ ಶಬರಿಮಲೆಯಲ್ಲಿ ನಡೆಯುವ ರೀತಿಯಲ್ಲಿಯೇ ಇಲ್ಲಿಯೂ ಸಹ ಪಡಿಪೂಜೆಯನ್ನ ಮಾಡಲಾಗುತ್ತಿದ್ದು, ಶಬರಿಮಲೆಗೆ ಹೋಗಿ ದರ್ಶನ ಮಾಡಲು ಸಾಧ್ಯವಾಗದವರು ಇಲ್ಲಿಗೆ ಬಂದು ಪೂಜೆಯಲ್ಲಿ ಭಾಗವಹಿಸಲು ಅನುಕೂಲವಾಗಲೆಂದು ಎಲ್ಲಾ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಗುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಮನವಿ ಮಾಡಿದ ಶ್ರೀ ಅಯ್ಯಪ್ಪ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿ ಯಮಸಂದಿ ಪಾಪಣ್ಣ ಹಾಗೂ ದೇಗುಲದ ಗುರುಸ್ವಾಮಿಗಳಾದ ದೇವರಾಜ್ ಅವರು ಇದೇ ಸಂದರ್ಭದಲ್ಲಿ ದೇವಾಲಯದಲ್ಲಿ ನಡೆಯುವ ಪೂಜೆಗಳ ಬಗ್ಗೆ ವಿವರಿಸಿದರು. ಓಂ ಸ್ವಾಮಿ ಶರಣಮಯ್ಯಪ್ಪ. ಶ್ರೀ ಧರ್ಮಶಾಸ್ತ್ರ ಯಗತೀತಟ ನಿವಾಸ ಶ್ರೀ ಬೇಲೂರಿನ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ 7ನೇ ವರ್ಷದ ವಾರ್ಷಿಕೋತ್ಸವವನ್ನು ಈ ವರ್ಷವನ್ನು ಆಚರಣೆ ಮಾಡ್ತಿದ್ದೀವಿ. ಈ ಆಚರಣೆ ಕಾರ್ಯಕ್ರಮದಲ್ಲಿ ನಮ್ಮ ದೇವಾಲಯದ ಗುರುಸ್ವಾಮಿಗಳಾದ ದೇವಿ ಸ್ವಾಮಿಗಳು ಹಾಗೂ ನಾನು ಪ್ರಧಾನ ಕಾರ್ಯದರ್ಶಿ ಪಾಪಣ್ಣ ಯಮಸಂದಿ, ಶ್ರೀಗಳಾದ ದಯಾನಂದ ಸಿದ್ರಳ್ಳಿ ಹಾಗೂ ಈ ಕ್ಷೇತ್ರದ ಕಾರ್ಯಾಧ್ಯಕ್ಷರಾದ ಬಳ್ಳೂರು ಉಮೇಶ್ ಅವರು ಎಲ್ಲರೂ ಪಾಲ್ಗೊಂಡು ಇಲ್ಲಿ ಕಾರ್ಯಕ್ರಮವನ್ನು ನಾವು ನೆರವೇರಿಸಿದ್ದೇವೆ. 3ನೇ ತಾರೀಕು ಶುಕ್ರವಾರ ಸಂಜೆ 5 ಗಂಟೆಗೆ ಚೆನ್ನಕೇಶವ ಸ್ವಾಮಿ ದೇವಾಲಯದಿಂದ ನೂತನವಾಗಿ ಆಭರಣ ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಮಸ್ತ ನಾಗರಿಕ ಬಂಧುಗಳು, ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕು. ಹಾಗೆಯೇ 4/1/2025 ಶನಿವಾರ ಬೆಳಗ್ಗೆ 8 ಗಂಟೆಗೆ ಮಹಾಮಂಗಳಾರತಿ ಶ್ರೀ 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 ಡಾಕ್ಟರ್ ಸಂತೋಷ್ ಗುರೂಜಿಯವರು ಪ್ರವಚನ ನಡೆಸಲಿದ್ದಾರೆ. ತದನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ. ತದನಂತರ 4 ಗಂಟೆಗೆ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ಚಂಡೆ ಮೇಳ ವಾದ್ಯಗೋಷ್ಠಿಯೊಂದಿಗೆ ಭಜನಾ ತಂಡದೊಂದಿಗೆ ಮೆರವಣಿಗೆಯನ್ನು ಮಾಡಿ ಶ್ರೀ ಕ್ಷೇತ್ರಕ್ಕೆ ತಂದು ವಿಸರ್ಜಿಸಲಾಗುವುದು. ಹಾಗೆಯೇ 5ನೇ ತಾರೀಕು ಐತಿಹಾಸಿಕವಾದ ಪಡಿಪೂಜೆ ಕಾರ್ಯಕ್ರಮವನ್ನು ಬೇಲೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಏನೀಗ 2018ರಲ್ಲಿ ದೇವಾಲಯ ಓಪನ್ ಆಯಿತು, ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಪಡಿಪೂಜೆ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಒಬ್ಬರು ಭಕ್ತರ ಸಹಕಾರದಿಂದ ನಡೆಸ್ಕೊಂಡು ಇದ್ದೇವೆ. ಹಾಗೆ ಈ ಸರಿ ಕೂಡ ಮಾಡ್ತಾಯಿದ್ದೇವೆ. ಸಮಸ್ತ ಬೇಲೂರಿನ ನಾಗರಿಕ ಬಾಂಧವರು, ಅಯ್ಯಪ್ಪ ಮಾಲಾಧಾರಿಗಳು ಹಾಗೂ ಎಲ್ಲ ಸುತ್ತಮುತ್ತ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ತೇನೆ. ಮಧ್ಯಾಹ್ನ ನಮಗೆ ಮಹಾಮಂಗಳಾರತಿ ಒಂದು 2,000 ಜನ, ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮುಗಿಯುತ್ತೆ 3,000 ಜನ ಆಗ್ತಾರೆ. ಸಂಜೆ ಒಂದು 500 ಜನ ಭಜನಾ ತಂಡ ಸ್ವಾಮಿಗಳೊಂದಿಗೆ ಮೆರವಣಿಗೆ ಕಾರ್ಯಕ್ರಮ ಮಾಡ್ತೀವಿ. 5ನೇ ತಾರೀಕು ಐತಿಹಾಸಿಕ ಪಡಿಪೂಜಾ ಕಾರ್ಯಕ್ರಮಕ್ಕೆ 1,000 ಜನ ಭಕ್ತರು ಇರ್ತಾರೆ. 1,000 ಜನಕ್ಕೆ ಪ್ರಸಾದ ವಿನಿಯೋಗ ಮಾಡ್ತೀವಿ. ನಿರಂತರವಾಗಿ ಇಲ್ಲಿ ಅಯ್ಯಪ್ಪ ಮಾಲೆದಾರಿಗಳು ಮಾಲೆಯನ್ನು ಹಾಕ್ಕೊಂಡು ಇಲ್ಲೇ ತಂಗಿ ಅವರಿಗೆಲ್ಲ ಇಲ್ಲಿ ಊಟದ ವ್ಯವಸ್ಥೆ, ಹಾಗೆಯೇ ಸ್ನಾನಕ್ಕೆ ಎಲ್ಲ ಒಂದು ಸುಸಜ್ಜಿತ ವ್ಯವಸ್ಥೆ, ಆಮೇಲೆ ಶೌಚಾಲಯ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಯನ್ನು ಬಂದಂಥ ಸ್ವಾಮಿಗಳಿಗೆ ಯಾವುದೇ ರೀತಿ ಅನಾನುಕೂಲ ಆಗದಂತೆ ಈ ನಮ್ಮ ಟ್ರಸ್ಟ್ನ ಕಮಿಟಿಯವರು ಅಚ್ಚುಕಟ್ಟಾಗಿ ನೆರವೇರಿಸ್ಕೊಂಡು ಬರ್ತಾಯಿದ್ದಾರೆ. ಎಲ್ಲ ಬೇಲೂರಿನ ಸಮಸ್ತ ಮಾಲಾಧಾರಿಗಳು ಕೂಡ ಈ ಸರಿ ಇಲ್ಲೇ ಮಾಲೆ ಹಾಕ್ಕೊಂಡು ಇಲ್ಲಿಂದೆಲ್ಲ ಶಬರಿಮಲೆಗೆ ಹೋಗಿ ಬರ್ತಾಯಿದ್ದಾರೆ. ಇಲ್ಲಿ ದೇವಾಲಯದಲ್ಲಿ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲ ಸ್ವಾಮಿಗಳು ಇಲ್ಲೇ ಬಂದು ಮಾಲೆ ಹಾಕ್ತಾರೆ. ಸ್ವಾಮಿ ಶರಣಂ. ಬೇಲೂರಿನ ಒಂದು ಐತಿಹಾಸಿಕ ಕ್ಷೇತ್ರ ಇದು ಬೇಲೂರು. ಈ ಐತಿಹಾಸಿಕ ಕ್ಷೇತ್ರದಲ್ಲಿ ಎಲ್ಲ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು, ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಏನು ಟ್ರಸ್ಟ್ ಇದೆ ಅವರೆಲ್ಲ ಸೇರಿ ಯಗಚಿ ತಟದಲ್ಲಿ ಒಂದು ಅದ್ಭುತವಾದ ಅಯ್ಯಪ್ಪ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಭಕ್ತರಿಗೆ ಸಾಕಷ್ಟು ಸೇವೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಎಲ್ಲ ಟ್ರಸ್ಟಿಗಳು ಇಲ್ಲಿನೇ ಸ್ನಾನಕ್ಕಿರ್ಬೋದು, ಭಕ್ತ ಪ್ರಸಾದಕ್ಕಿರ್ಬೋದು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡ್ಕೊಂಡು ಬರ್ತಾಯಿದೆ ನಮ್ಮ ಟ್ರಸ್ಟು ದೇವಸ್ಥಾನದ ವತಿಯಿಂದ. ಈಗ 7ನೇ ವರ್ಷದ ವಾರ್ಷಿಕೋತ್ಸವ ನಡೀತಿದೆ. ಈ ವಾರ್ಷಿಕೋತ್ಸವಕ್ಕೆ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಯ್ಯಪ್ಪ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಸಂದರ್ಭ ನಮ್ಮ ಬೇಲೂರು ಅಯ್ಯಪ್ಪ ಸ್ವಾಮಿಯ ಟ್ರಸ್ಟ್ ವತಿಯಿಂದ ಮೊನ್ನೆ ಏನು ಹುಬ್ಳಿಯಲ್ಲಿ ಒಂದು ದುರಂತ ನಡೀತು. ಅಯ್ಯಪ್ಪ ಸ್ವಾಮಿಯ ಆಕಸ್ಮಿಕ ಸಿಲಿಂಡ್ರ್ ಬ್ಲಾಸ್ಟ್ ಆಗಿ ಸುಮಾರು 8 ಸ್ವಾಮಿಗಳು ಶಿವೈಕ್ಯರಾದರು. ಅವರಿಗೆ ನಮ್ಮೆಲ್ಲ ಟ್ರಸ್ಟಿನ ಪದಾಧಿಕಾರಿಗಳು ಸಂತಾಪವನ್ನು ಸೂಚಿಸ್ತಾ ಇದ್ದೇವೆ. ಅವರ ಕುಟುಂಬಕ್ಕೆ ದೇವರು ದುಃಖ ಭರಿಸುವಂಥ ಶಕ್ತಿ ಕೊಡಲಿ. ಎಲ್ಲ ಅಯ್ಯಪ್ಪ ಭಕ್ತಾದಿಗಳು ಎಲ್ಲ ಕಡೆ ಸಾಕಷ್ಟು ಜಾಗೃತಿಯನ್ನು ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಟ್ರಸ್ಟ್ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ. ನಮ್ಮ ದೇವಾಲಯದಲ್ಲಿ ಪ್ರತಿ ವರ್ಷ ಗಂಗೆ ಪೂಜೆ, ಹೋಮ, ಗಣಪತಿ ಪೂಜೆ, ಗಣಪತಿ ಹೋಮ, ಸುಬ್ರಹ್ಮಣ್ಯ ಹೋಮ,
ನಮ್ಮ ಅಯ್ಯಪ್ಪ ಸ್ವಾಮಿಗೆ ತುಪ್ಪದ ಅಭಿಷೇಕ, ಇಷ್ಟವಾದಂಥ ತುಪ್ಪ ಅಭಿಷೇಕವನ್ನು ಮಾಡಿ ನಮ್ಮ ಸ್ವಾಮಿಗೆ ಅಲಂಕಾರ ಪ್ರಿಯವಾಗಿ ಮಧ್ಯಾಹ್ನ ಮಹಾಮಂಗಳಾರತಿ ಇರುತ್ತದೆ ಮತ್ತು ಪ್ರಸಾದ ವಿನಯ ಇರುತ್ತದೆ. ಮತ್ತು ಅದೇ ರೀತಿ ಪ್ರತಿ ವರ್ಷದಂತೆ 5ನೇ ತಾರೀಕು ಪಡಿಪೂಜೆ ಇರುತ್ತದೆ. ಸಂಜೆ ವಿಶೇಷವಾಗಿ ಅದ್ಭುತ ಶಬರಿಮಲೆಯಲ್ಲಿ ಮಾಡುವಂಥ ಪೂಜೆಯನ್ನು ಮಾಡಿಸ್ತಾ ಇದ್ದೀವಿ ನಾವಿಲ್ಲಿ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಗಮಿಸಿ ನಮ್ಮನ್ನು ಕರುಣೆಯಿಂದ ಮತ್ತು ತನುಮನದಿಂದ ಬಂದು ಭಕ್ತರು ಸಹಕರಿಸ್ತಾ ಇದ್ದಾರೆ ಪ್ರತಿ ವರ್ಷ. ಸ್ವಾಮಿ ಶರಣ.